ಗಾಯ್ಸ್, ಹೆಂಗಿದ್ರಿ ಎಲ್ಲರೂ? ಆರಾಮಿದ್ದೀರಿ? ಏನ್ ಮಾಡ್ರಿ? ಸ್ಪೆಷಲ್ ಪಲಾವ್ ಏನಿಲ್ಲ, ನಾರ್ಮಲ್. ಏನು ಸ್ಪೆಷಲ್ ಏನ್ರಿ ಮಾಡೋದು ತಿಳಿಬೇಕು ನೀ. ಏನ್ ಮಾಡಿ ಸ್ಪೆಷಲ್ ಸ್ವೀಟಿ ಬರ್ಡೇ ಅದ, ಸೀಮಂತ ಕಾರ್ಯಕ್ರಮಗಳು, ಸಿಕ್ಕಾಪಟ್ಟೆ ಕಾರ್ಯಕ್ರಮಗಳು ಮುಂದೆ ಬರ್ತಾವ ಅಪ್ಕಮಿಂಗ್ ಡೇಸ್ ಒಳಗ. ನೀವು ನೋಡ್ರಿ, ಡೇ 1 ಇಂದ ನಾವು ಯಾವಾಗ್ಲಿದ್ ವ್ಲಾಗ್ ಶುರು ಮಾಡೀವಿ, ಅವಾಗ್ಲಿದ್ ಲವ್ ಸ್ಟೋರಿ ವ್ಲಾಗ್. ಗೈಸ್, ನಾನೇ ಒಂದು ಡೇಟ್ ಹೇಳ್ತೀನಿ. ಆ ಡೇಟಿಗೆ ನಮ್ಮ ಲವ್ ಸ್ಟೋರಿ ವ್ಲಾಗ್ ಬರುತ್ತಾ ಸಂಜೆ 6 ಗಂಟೆಗೆ. ಬ್ಲ್ಯಾಕ್ ಚಾ ಅಂತ ನಾವು ಅವ್ರ ಪ್ಯಾಶನ್ ಮಾತಾಡ್ತಾರೆ. ಸ್ವಲ್ಪ ಪ್ಯಾಶನ್ ತಿಳಿ ಕಟ್ಸೋಕೆ ಕಳಲೆ ಸಂತಿ ಹೋಗಿ ಬರಬೇಕು ಗೈಸ್. ಇವಾಗ 10:30 ಅದಾವ. ಇನ್ನೊಂದು ಸ್ವಲ್ಪ ನಿಂತೋದ್ರಲ್ಲಿ ಏನು ಸಿಗಲ್ಲ. ಮನೆಗೆ ತೋರಿಸ್ತೆ ಅಂತ ನಿಮಗೆ. ಇವತ್ತು ಮೆಹಮಾನ್ ಬರ್ತಾರ, ನೋಡ್ರಿ ಲಾಸ್ಟ್ ವರೆಗೆ ನಿಮ್ಗೆ ಗೊತ್ತಾಗುತ್ತೆ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್. ಗೈಸ್ ಹಾಯ್ ಮಾಡಿ, ಸೇ ಹಾಯ್ ಗೈಸ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇರೋದೆ ಬೆಳಗ್ಗೆನೆ. ಇವಾಗ ಸೂರ್ಯ ಎದ್ದು ಸ್ವಲ್ಪ ಮೇಕ್ ಹೋಗ್ಯಾನ. ಸ್ವಲ್ಪ ಅಲ್ಲಿ 10 ಗಂಟೆ ಆಗ್ಯದ. ಇವತ್ತಾಗ್ಯದಲ್ಲವೇ ಜಸ್ಟ್ 10:20 ನೋಡಿ ಗೈಸ್. ಇವಾಗ ವ್ಲಾಗ್ ಶುರು ಮಾಡ್ತಾ ಇರೋದು ನಾನು. ಇವಾಗ ಏನು ಮಾಡಬೇಕು ನೆಕ್ಸ್ಟ್ ಪ್ರೊಸೀಜರ್, ನಮ್ಮ ಶಿಲ್ಪಾ ಸುಂದರಿ ಇಲ್ಲದವಳ್ರಿ. ಹಾಯ್, ವಾಟ್ ಆರ್ ಯು ಡೂಯಿಂಗ್? ಕಣ್ ಕಾಣಕತ್ತಿಲ್ಲ? ಯಾರು ಕಣ್ಣು? ನಿನ್ನ ಕಣ್ ಕಾಣಕತ್ತಿಲ್ಲ? ಏನು ಮಾಡತ್ತೆ? ಶಂಕರ ಏನು ಮಾಡಕತ್ತೀನಿ? ಹೇಳು ಶಂಕರ. ನೀ ಹೇಳು. ನಾ ಹೇಳಿ, ನೀ ಏನು ಮಾಡಕತ್ತೀನಿ? ಬಾ ಸಂತಿ ಹೋಗಿ ಗೈಸ್. ಇವಾಗ ಸಂತಿ ಹೋಗಿ ಬರಬೇಕು ಗೈಸ್. ಇವಾಗ 10:30 ಅದಾವ. ಇನ್ನೊಂದು ಸ್ವಲ್ಪ ನಿಂತೋದ್ರಲ್ಲಿ ಏನು ಸಿಗಲ್ಲ. ಅಂಥದ್ರಾಗ ಇನ್ನೊಂದು 2 ದಿನದಾಗ ಮೆಹಮಾನ್ಗಳು ಬರ್ತಾರೆ. ಮತ್ತು ಇವತ್ತಿನ ಮೆಹಮಾನ್ಗಳು ಬರ್ತಾರೆ. ಸೊ ಇವತ್ತು ಬರ್ತಾರೆ. ಹಂಗೆ ನಿನಗೆ ಸರ್ಪ್ರೈಸ್. ಕೊರೆಗು ಸರ್ಪ್ರೈಸ್ ಆಗಿರ್ತದೆ. ಸರ್ಪ್ರೈಸ್ ಮನೆಗೆ ತೋರಿಸ್ತೆ ಅಂತ ನಿಮಗೆ. ಇವತ್ತು ಮೆಹಮಾನ್ ಬರ್ತಾರೆ, ನೋಡಿರಿ ಲಾಸ್ಟ್ ವರೆಗೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇವಾಗ ಹೋಗಿ ಸಂತೆ ಮಾಡ್ಕೊಂಡು ಬರ್ಬೇಕು. ಅದಕ್ಕೆ ಫಟಾಫಟ್ ಅಂತ ಹೇಳಿದರೆ ನಾನು ATMಗೆ ಹೋಗಿದ್ದೆ. ATMನಾಗ ರೊಕ್ಕ ತೊಗೊಂಬರ್ಬೇಕು ಅಂತ ಹೇಳಿದ್ರೆ ಕ್ಯಾಶ್ ಇರಲಿಲ್ಲ. ಸಂತೆಗೆಲ್ಲ ಕ್ಯಾಶ್ ಇಲ್ಲ. ಸೊ ಅದಕ್ಕೆ ATMನಾಗ ಹೋಗಿ ತೊಗೊಂಬರ್ಬೇಕು. ಕ್ಯಾಶ್ ದೂರಿನ ಮಾತು ಎಲ್ಲ, ATM ಫೋನ್ಪೇ ದೂರಿನ ಮಾತು. ಸೊ ಅದಕ್ಕೆ ATMಗೆ ಅಮೌಂಟ್ ತೊಗೊಂಬಂದೆ. ಲೆಟ್ಸ್ ಗೋ, ಹೋಗಿ ಸಂತೆ ಮಾಡ್ಕೊಂಬರ ಮತ್ತೆ ಬನ್ನಿ ಗೈಸ್. ಸಂತೆ ಮಾಡಿಕೊಂಡು ಬಂದು ಇಟ್ಟು ಊಟ ಮಾಡಿಬಿಟ್ಟು ಇವಾಗೆ ಮತ್ತೆ ನಾವು ವ್ಲಾಗ್ ಶುರು ಮಾಡ್ತಾ ಇದ್ದೀವಿ. ಬಹಳ ಲೇಟ್ ಆಯ್ತು ಗೈಸ್ ವ್ಲಾಗ್ ಶುರು ಮಾಡೋದು. ಇವಾಗ ಎಲ್ಲಿ ಹೊಂಟಿಯಪ್ಪ ಅಂದರೆ ಹೊರಗೆ ನಮ್ಮ ತಂಗಿನ ಕರ್ಕೊಂಬರ್ಲಾಕ. ಸೊ ಅದಕ್ಕೆ ಕರ್ಕೊಂಬರಕತ್ತಳಿಕೆ ಹೊಂಟಿವಿ ಈಗ. ಬನ್ನಿ ಗೈಸ್, ಹೋಗಿ ಕರ್ಕೊಂಡು ಬರುವ. ಏನಂತೀರ ಮೇಡಮ್? ಏನು ತಿಲ್ಲದೆ ಕತ್ತಲೆ ತಿಂತಿಲ್ಲ ತಗೊಳ್ಳಿ. ಕತ್ತಲೆ ನಿಂತಿಲ್ಲ ತಗೊಳ್ಳಿ, ಏನು ತಿಲ್ಲದ ಕಳಲೆ. ಬನ್ನಿ ಹೋಗಿ ಬಸ್ ನಮ್ಮ ತಂಗಿಗೆ ಕರ್ಕೊಂಬರ್ಬೇಕು. ಅದಕ್ಕೆ ಇದೇ ಬಟ್ಟೆ ಬರೋಕಿಗೆ ಸುರ್ಸಂದ್ರಿ. ಮತ್ತೆ ನೈಟ್ ಡ್ರೆಸ್ ತರ ಅಲ್ಲ, ನೈಟ್ ವೇರ್. ಜರ್ನಿ ಎಲ್ಲಿ ಮಾಡಕತ್ತೆ? ನೈಟ್ ಜರ್ನಿ ಅದ ನೀವು. ಬನ್ನಿ ಗೈಸ್, ಫಟಾಫಟ ಹೇಳಕ್ಕೆ ಹೋಗಿ ಬರುವ. ಲೆಟ್ಸ್ ಗೋ. ಇಲ್ಲಿ ನಿಂತು ಮಾತಾಡೋದಕ್ಕಿನ ಹೋಗಿ ಬರ, ಮತ್ತೆ ಬೇಗ ಬರ್ತಿದ್ದ. ಗೈಸ್, ಇವಾಗ ಜಸ್ಟ್ ಹೊರಗಿಂದ ಮನೆ ಬಂದ್ಬಿಟ್ಟು ನೋಡ್ರಿ, ಬರುವಾಗ ಇಲ್ಲಿ ನೋಡ್ರಿ, ಇಲ್ಲಿ ವಡಪಾವ್ ತೊಗೊಂಬಂದಿದ್ವಿ. ವಡಪಾವ್ ಜೊತೆ ಚಾನ ಮಾಡಿದಾರೆ. ಬ್ಲ್ಯಾಕ್ ಚಾ ಅಂತ ನಾವು ಅವ್ರ ಪ್ಯಾಶನ್ ಮಾತಾಡ್ತಾರೆ. ಸ್ವಲ್ಪ ಪ್ಯಾಶನ್ ತಿಳಿ ಕಟ್ಸೋಕೆ ಹೋಗ್ರಿ. ಅದನ್ನ ಐತಲ್ಲ ಕುಡ್ಲಾಕತ್ತೀನಿ ಗೈಸ್. ಅಲ್ಲಿ ಅಂಗಡಿ ಹೋದಾಗ
ದಂತಕಾಂತಿ ಉಳ್ಳಾಗಡ್ಡಿ ಅಂತ ಗಂಡು ಬರಿದ ದಂತಕಾಂತಿ ಉಳ್ಳಾಗಡ್ಡಿ ಕೊಡತ್ತ. ನಾವು ದಂತಕಾಂತಿ ಪೇಸ್ಟ್ ತಗೋ ಅಂತೇಳಿ ಅದನ್ನೆಲ್ಲ ಅದು ಬೆಳ್ಳುಳ್ಳಿದು ಒಂದು ಹಿಡ್ದನ್ ಕೈಯಾಗ ಅದನ್ನೆಲ್ಲ ದಂತಕಾಂತಿ ಉಳ್ಳಾಗಡ್ಡಿ ಕೊಡತ್ತ. ಇಷ್ಟು ನಕ್ಕಿ ಅಂಗಡಿಯವ್ರನ್ನ ನಕ್ರು ನಾವು ಬಿದ್ದು ನಕ್ಕಿ ಹಂಗ ಗಾಬರಿನಾಗೇನು ಅವತ್ತಡಿ ಕೈ ಇಟ್ಕೊಂಡು ದಂತಕಾಂತಿ ಉಳ್ಳಾಗಡ್ಡಿ ಇಲ್ದಿದ್ಯಾ ಅಂತ ಬತ್ತಪ್ಪ ಉಳ್ಳಾಗಡ್ಡಿ ಅದ ನಾನೇ ಗಾಬರಿಯಾಗೇನೆ ದಂತಕಾಂತಿ ಇಲ್ಲ ತಲೆ ಕಾಬರಿ ಏನಂದ್ರೆ ಕೈಯಾಗ ಬಳ್ಳೊಳ್ಳಿ ಬಿಟ್ಟು ಉಳ್ಳಾಗಡ್ಡಿ ಇದಕ್ಕಂದಿತ್ತು. ನಮ್ ಸ್ವೀಟಿ ನೋಡಲ್ ಡೆಕೋರೇಷನ್ ಮಾಡ್ತಾಳೆ. ಮಧ್ಯಾಹ್ನದಾಗ ಇನ್ನೊಂದು ಇದು ಮಾಡ್ಕೊಂಡ್ ಬಂದಾಳ, ಗೆಜ್ಜಿ ಕರ್ಕೊಂಡ್ ಬಂದು ಹಾಕೊಳ್ಳೋದು. ಅದು ಇದು ಪಟ್ಟಿ ಅಷ್ಟೇ ಅದ, ಗೆಜ್ಜಿ ಇಲ್ಲ. ಇನ್ ನಾಳೆ ಸ್ವೀಟಿ ಬಂದಿದ್ದೆ ಗೊತ್ತಾಗಲ್ಲ ಮಗ. ಅಲ್ಲಿ ಬಂದ್ಲಂದ್ರೆ ಗೆಜ್ಜಿ ಸಪ್ಪ ಕೇಳಿ ಕಿಟಕಿ ಇಲ್ಲ ಡೋರ್ ತೆಗಿತಿದ್ವಿ. ಈಗ ಸೈಲೆಂಟ್ ಬರೋದು, ಸೈಲೆಂಟ್ ಹೋಗೋದು. ಮಧ್ಯಾಹ್ನ ಸ್ನಾನ ಮಾಡಿದ್ವಿ ಶಿಸ್ತಾಗಿ. ಅದಕ್ಕೆ ಸ್ವಲ್ಪ ನಿದ್ದೆಗಣ ಅದ. ಹೆಂಗಂದ್ರೆ ಸಣ್ಣ ಹುಡುಗರಿಗೆ ಸ್ಕೂಲಿಗೆ ಕಳ್ಸಾಗ ಬೆಳಗ್ಗೆ ಎದ್ದಳ ಸೀದಾ ಬಾತ್ರೂಮ್ ಕರ್ಕೊಂಡೋಗಿ ಸೀದಾ ಸ್ನಾನ ಮಾಡಿಸ್ಬಿಡ್ತಾರ ನೋಡು, ಅದೇ ಟೈಪ್ ಸುಸ್ತರಿ ತಿಡಾಕಿದ್ದಳು. ಮಕ್ಕೊಂಡಾಗಿ ಹೋಗಿ ಆಯ್ತು ಮೇಡಮ್, ಫುಲ್ಲು ನಿಂತಿದ್ದ ಗೈಸ್. ಸೀದಾ ಎತ್ಕೊಂಡೋಗಿ ಸೀದಾ ಬಕೆಟ್ನಾಗ ಇಳಿಸ್ಬಿಟ್ಟಿನಿ. ಸೀದಾ ಬಕೆಟ್ನಾಗ ಇಳಿಸ್ಬಿಟ್ಟಿನಿ. ನಾನು ನಿದ್ದೆಗಣ್ಣಾಗ ಮ್ಯಾವ್ ಮ್ಯಾವ್ ಅನ್ನಕತ್ತದ. ನಾ ಯಾಕೆ ಇಟ್ಟು ಉದ್ರಕತ್ತದ ಅನ್ಕೊಂಡೇನಿ. ನೀ ಆಮೇಲೆ ಅಲ್ಲಿ ಕಿಟಕಿಯಾಗ ಬಂದು ಮ್ಯಾವ್ ಮ್ಯಾವ್ ಅನ್ನಕತ್ತದಲ್ಲ, ಪಾಪಿ ಹೊರಗೆ ಹಾಕೇನಂತೇಳಿ ನಿದ್ದೆಗಣ್ಣಾಗ ಎದ್ದು ಕಿಟಕಿ ತೆಗ್ದಿನ. ನೀ ಹೇಳ್ದೆ ಆಮೇಲೆ. ಹೌದು ಗೈಸ್, ಬನ್ನಿ ಇವಾಗ ನಮ್ಮ ತಂಗಿನೂ ಮಂದಳ ತೋರಿಸ್ತೀನಿ ನಿಮಗೆ. ಲೆಟ್ಸ್ ಸ್ವಲ್ಪ ಫ್ರೆಶಪ್ ಆಗತ್ತಾರ, ಫ್ರೆಶಪ್ ಆಗಿ ಬನ್ನಿ ಸಿಗ್ತೈತಿ. ಗೈಸ್ 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 ಇಲ್ಲಿ ಅದ ನೋಡ್ರಿ ನಮ್ಮ ತಂಗಿ ಶಿಸ್ತ ಟಿವಿ ನೋಡ್ಕೊತ ಕುಂತಿದ್ವಿ. ಹಾಯ್ ಗಾಯ್ಸ್, ಹೆಂಗಿದ್ರಿ ಎಲ್ಲರೂ? ಆರಾಮಿದ್ದೀರಿ? ತುಂಬಾ ದಿನಗಳ ನಂತರ ಬಂದಿದ್ದು. ಆಫ್ಟರ್ ಲಾಂಗ್ ಟೈಮ್ ಬಂದಿದ್ದು. ಮತ್ತೆ ಯಾವಾಗ ಬರ್ಡೇದಾಗ ಇರ್ತಾರೆ, ಡೈಲಿ ಕಾಣಿಸ್ಕೋತಾರ. ಇಲ್ಲ, ಅವ್ರ ಬರ್ಡೇದಾಗ ಬಂದಿದ್ದಾರಲ್ಲ, ಬರ್ಡೇ ಲಾಸ್ಟ್ ಆದ್ಮೇಲೆ ಬಂದಿನಿ. ಬಂದೋಗ್ಯಾರ ಗೈಸ್. ಬಟ್ ಅದಾಗಿ ಮತ್ತೆ ಈಗ ಬಂದಾರ. ಸೊ ಬನ್ನಿ ಇವಾಗ ಊಟ ಮಾಡಬೇಕು. ಊಟ ಏನು ಮಾಡ್ರಿ? ಸ್ಪೆಷಲ್ ಪಲಾವ್. ಏನವಿ ಸ್ಪೆಷಲ್ ಏನ್ರಿ ಮಾಡೋದು ಕಲಿಬೇಕು. ನೀ ಏನ್ ಮಾಡಿ ಸ್ಪೆಷಲ್? ಇವಾಗ ಸಂತಿ ಮಾಡಿ ನೀವು ತರಕಾರಿ ಇದೆಲ್ಲ ತಿನ್ಬೇಕಲ್ಲ. ಹೊಡಿಬೇಕಿಲ್ಲ ಒಂದು ಯಾವ್ದಾರ ನಾಯಿ ಬೋಬೋ ಬಿರಿಯಾನಿ ಆಗ್ತಿದ್ದಲ್ಲ. ಬಿರಿಯಾನಿ ಬೇಡ. ಇಲ್ಲ ಗೈಸ್, ಈ ನಾನ್ ವೆಜ್ ಆದಷ್ಟು ಕಮ್ಮಿ. ನಾನ್ ವೆಜ್ ತಿಲ್ಲಾರ್ದೇ ಇಷ್ಟು ಹೀಟ್ ಆಗತ್ತದಿಲ್ಲ. ನೀವರ ಊಟದ್ಲೇ ಹೀಟ್ ಐತಿ ನೀವು. ಬರೀ ಏನು ತಿಲ್ಲಿಲ್ಲ ಅಂದ್ರೆ ಬರೀ ಹೀಟ್ ಆಗ್ತದೆ ಗೈಸ್ ಆಕಿಗೆ. ನಾವು ನೋಡ್ರಿ ಫುಲ್ ಮನುಷ್ಯ ಕೋಲ್ಡ್ ಬಿಡ್ರಪ್ಪ ಮಾತ ಅಂದ ನನಗೆ ಹೀಟ್ ಆಗಿತ್ತೀನಿ. ಬಾ ಊಟಕ್ಕೆ ಏನಾಗ್ಬೋದು ಮೇಡಮ್? ಏನು ಮಾಡ್ರಿ? ಸಾಂಬಾರ, ಪಲ್ಯ, ಇನ್ನೊಂದು ಏನ್ ಬಿಟ್ಟೆ? ರೈಸ್, ಸಾಂಬಾರ, ಪಲ್ಯ, ರೊಟ್ಟಿ ಅಂತ. ಉಪ್ಪಿನಕಾಯಿ ನೀರು ಅದೇನು ಮಾಡಿಲ್ಲ? ಉಪ್ಪಿನಕಾಯಿ ಅದ ತಂದೀವಿ. ನೀರು ಮಾಡಿಲ್ಲ? ವಾಟರ್ನ ತಂದೀವಿ. ಮರಿ ಶಿಸ್ತಾಗಿ ಒಂದು ಸ್ವಲ್ಪ ಊಟ ಮಾಡವಂತ. ಈಗ ಊಟ ಮಾಡುವ. ಊಟ ಮಾಡೋ ಸಮಯ. ಮುಂಜಾನೆ ಇಲ್ಲಿ ನೋಡ್ರಿ, ದೇವ್ರಿಗೆ ಹೊಡೆದಿದ್ದು ಕಾಯಿಗಳು, ಮನೆಗೆ ಹೊಡೆದಿದ್ದು ಕಾಯಿಗಳು ಎಲ್ಲ ಅದಾವಲ್ಲ. ನೀವೆಲ್ಲ ಈ ತರ ಹೆರ್ಚಿಡ್ಬೇಕು. ಹೆರ್ಚಿಟ್ಟು ಮಾರ್ನಿಂಗ್ ಬಿಸಿಲಿಗೆ ಒಣಗಿಸ್ಬೇಕು. ಒಣಗಿಸಿ ಸ್ವೀಟ್ ಏನು ನೋಡ್ತಾ ಇಲ್ಲಿ ಕಳವ್ಲೆ? ಸ್ವೀಟ್ ಏನು ಕಳವ್ಲೆ ನೋಡಕತ್ತೀನಿ. ಚಿಕನ್ ಅದು ಮಾಡ್ಕೊಂಡು ತಿನ್ಬೇಕು. ಅಲ್ಲ ಗೈಸ್, ನಾವು ಪ್ರತಿ ಸಲ ಕಾಯಿ ಹೊಡ್ಕೊಂಬಂದಾಗಲ್ಲ ಇವ್ರು ಹೇಳ್ತಿದ್ದೆ ಒಟ್ಟ ಮಾಡ್ತೀನಿ. ಗೊತ್ತೇ ಇದ್ದಿದ್ದಿಲ್ಲ ಅದು. ನಾ ಮಾಡ್ಬೇಕು ಗೊತ್ತಾಗ. ಅಲ್ಲ ಒಣಗ್ಸತ್ ಹೇಳ್ತಿದ್ದೆ ನೀನು. ಒಣಗ್ಸಂದ್ರ ಹಂಗ ಆ ತರ ಒಣಗಿಸ್ತಾರ. ಇದು ಆತದದು ಏನಂತಾರ? ಏನಾಕಲ್ಲ ಒಣಗ್ಸತ್ ಹೇಳಿ. ಫಂಗಸ್ ಆತದ್ರೊಳಗ. ಫಂಗಸ್ ಮನೆಗೆ ಇಟ್ಟು ಫಂಗಸ್ ಮಾಡ್ಕೊಂಡಿದೆ. ದೊಡ್ಡ ಫಂಗಸ್. ಅದೇ ಮತ್ತ ಅದು ಮಾತಾಡಕ್ಕೆ ನಿಕಾಲ್ ಗಂಡ ಹೆಂಡತಿ ಜಗಳತ್ರ. ಗಂಡ ಹೆಂಡತಿ ಜಗಳದ ಮಕ್ಕಳು ಬಡವಾಗಿರಂತಾರಲ್ಲ ಹಂಗೆ. ಇವತ್ತು ಪೂಜೆ ಮಾಡಿ ಕಾವೇರಿ ಅವ್ರು ಇದಕ್ಕೂ ಇದ್ದು ಹಚ್ಚಾರ ನೋಡಿ. ಏನಂತ ಕುಂಕುಮ ನಮಗೂ ಹಚ್ಚಾರ. ಸ್ನಾನ ಮಾಡ್ಸಿನಿ. ಅದಕ್ಕೆ ಬಿಳಿಚಿಕೆಗಳ ಗಮ ಗಮ ನಾರಕತ್ತ. ಗಮ 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 ಗಮ. ಗೆಜ್ಜಿ ಕಳ್ಕೊಂಡ್ ಬಂದ. ಗೆಜ್ಜಿ ಮತ್ತೊಮ್ಮಲ್ಲ ಒಂದು ಸ್ವಲ್ಪ ಬೇಡವಾ? ನೀವು ಸ್ವಲ್ಪ ಮೇಲೆ ಆಕಿ ಇದು ಮಾಡ್ಬೇಡ, ಎಕಡೆ ಬೇಕಡೆ ಮಾಡ್ಬೇಡ ಸ್ವಲ್ಪ. ಗೈಸ್ ನೋಡಿ ಗೈಸ್, ನಮ್ಮ ಸ್ವೀಟಿ ಗುಡ್ ನ್ಯೂಸ್ ಕೊಟ್ಟಿದ್ದು ಕರೆಗೂ ನಿಜ ಆಯ್ತು. ಇಲ್ಲ ನಿಜ ಆಯ್ತು ಹೇಳ್ತೀನಿ ಜನಕ್ಕೆ. ಕ್ಲಾರಿಟಿ ಕೊಡತ್ತೀನಿ ಗೈಸ್. ನಮ್ಮ ಸ್ವೀಟಿ ಬರ್ಡೇ ಮಾಡ್ತಾನ.
ನಮ್ಮ ಸ್ವೀಟಿ ಬರ್ಡೇ ಅದ, ಸೀಮಂತ ಕಾರ್ಯಕ್ರಮಗಳು ಸಿಕ್ಕಾಪಟ್ಟೆ ಕಾರ್ಯಕ್ರಮಗಳು ಮುಂದೆ ಬರ್ತಾವ ಅಪ್ಕಮಿಂಗ್ ಡೇಸ್ ಒಳಗೆ. ನೀವು ನೋಡ್ರಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ, ಆ್ಯಂಡ್ ನೀವು ನೋಡ್ರಿ ನಮ್ಮ ಸ್ವೀಟಿ ಎಲ್ಲ ಒಳ್ಳೊಳ್ಳೆ ದಿನಗಳು ಬರ್ತಾವೆ ಮೇಲಿದ. ಒಳ್ಳೊಳ್ಳೆ ದಿನಗಳು ಗೈಸ್. ಇನ್ನೊಂದು ಸಿಕ್ಕಾಪಟ್ಟೆ ಜನ ಅಂದರೆ ಸಿಕ್ಕಾಪಟ್ಟೆ ನಾವು ಬ್ಲಾಗ್ ಡೇ ಒನ್ನಿಂದ ನಾವು ಯಾವಾಗ್ಲಿದ್ದು ವ್ಲಾಗ್ ಶುರು ಮಾಡೀವಿ, ಅವಾಗ್ಲಿದ್ದು ಲವ್ ಸ್ಟೋರಿ ವ್ಲಾಗ್ ಯಾವಾಗ ಡೇ ಒನ್ನಿಂದ ಇಲ್ಲಿವರೆಗಾದ್ರೂ ಲವ್ ಸ್ಟೋರಿ ವ್ಲಾಗನ್ನು ಕೇಳೋದು ಬಿಟ್ಟೇ ಇಲ್ಲ. ನಾವು ರೀಲ್ಸ್ ಹಾಕಲಿ, ವ್ಲಾಗ್ ಹಾಕಲಿ, ಮತ್ತು ಇನ್ನಿತರ ಏನಾದರೂ ಪೋಸ್ಟ್ ಹಾಕಲಿ, ಪ್ರತಿಯೊಂದಕ್ಕೂ ಲವ್ ಸ್ಟೋರಿ ವ್ಲಾಗ್. ಯಾವಾಗ ಲವ್ ಸ್ಟೋರಿ ವ್ಲಾಗ್ ಮಾಡಿ, ಲವ್ ಸ್ಟೋರಿ ವ್ಲಾಗ್ ಕೇಳಿ ಸಾಕಾಗ್ಯದವಣ. ಲವ್ ಸ್ಟೋರಿ ಅದೀವಿ ಕನ್ನಡ ಹೇಳ್ತೀರಾ ಏನಿಲ್ಲ ಬರಮ್ಮ ನೀವು ಹೊಡ್ರಿ ಹಂಗಂದಿಲ್ಲ. ಎಷ್ಟು ಕೇಳ್ಬೇಕು ನಿಮಗೆ ಅಂತೇಳಿ ಆಮೇಲೆ ಸಿಟ್ಟಿನ ಸಿಂಬಲ್ ಹಾಕೋದು. ಸಿಕ್ಕಾಪಟ್ಟೆ ಜನ ಕೇಳ್ತೀರಿ. ನಿಮ್ಗೆ ಎಲ್ಲರಿಗೂ ಇವತ್ತೊಂದು ಅಲ್ಲ, ಅವರೇ ಡೇಟ್ ಫಿಕ್ಸ್ ಮಾಡ್ರಿ. ನೀವೇ ಎಲ್ಲರೂ ನಾಳೆನೇ ಯಾಕಂತಾರ ನಾಳೆ ಇಲ್ಲ, ಒಂದು ಡೇಟ್ ನೀವೇ ಗೈಸ್. ನಾನೇ ಒಂದು ಡೇಟ್ ಹೇಳ್ತೀನಿ. ಆ ಡೇಟಿಗೆ ನಮ್ಮ ಲವ್ ಸ್ಟೋರಿ ಬ್ಲಾಗ್ ಬರುತ್ತೆ. ಟೈಮಿಂಗ್ ಆದಷ್ಟು ಬೇಗನೆ ಭಾಳ ಬೇಗನೆ ಗೈಸ್. ಇವತ್ತು ಯಾವಾರ ಮೊದಲು ಮನೆಯವ್ರೆ ಕೈಲಾಕತ್ತಾರಂತ. ನಾನು ಏರ್ಬಿಂಡ್ ಹಾಕೊಂಡಲ್ಲ ಗೈಸ್ ತಲೆಯಾಗ. ಬರ್ಲಾ ಕಟ್ ಮಾಡಿ ತೆಗಿಬೇಕು ಹೋಗ್ಯದ. ಹಿಂದಕ್ಕೆ ತಕೋ, ನಾನು ಇರೋ ಏರ್ಬಿಂಡ್ ಐತಿ ಗೈಸ್. ಡೇಟ್ ಫಿಕ್ಸ್ ಮಾಡ್ಯಾರ, ನನಗೂ ಗೊತ್ತಿಲ್ಲ. ಹೇಳಿ ಇವತ್ತು ಯಾವಾರ? ಬುಧವಾರ ಗೈಸ್. ಇವಾಗ ನೆಕ್ಸ್ಟ್ ಬರೋ ಮಂಗಳವಾರ ಡೇಟ್ ಎಷ್ಟದ? 15. ಇವತ್ತು 15 ತಾರೀಕು ಡೇಟ. ನೀವು 16 ತಾರೀಕು ನೋಡ್ತಿರ್ತೀರಿ. ಮಂಗಳವಾರ ನಮ್ಮ ಲವ್ ಸ್ಟೋರಿ ಬ್ಲಾಗ್ ಬರುತ್ತೆ ಸಂಜೆ 6 ಗಂಟೆಗೆ. ನೋಡ್ರಿ, ಸಿಕ್ಕಾಪಟ್ಟೆ ಲಾಂಗ್ ಅದ ನಮ್ಮದು. ಬಟ್ ಹೆಂಗೆ ಹೇಳ್ತೀವಿ, ಕಿತಾಪತಿ ಮಾಡ್ಯಾರ ಅನ್ನೋದು ನೋಡ್ಲಕ್ ನಾರೇ ಭಾಳ ಕುತೂಹಲದಿಂದ ಕಾಯಕತ್ತಿ. ಯಾಕೆ ತಪ್ಪದೇವು ನಿಮ್ಮಿಬ್ಬರೊಳಗೆ ಜಾಸ್ತಿ ಗೊತ್ತಾಗ್ತದಲ್ಲ. ನಾ ಕೇಳಿದ್ರೆ ಹೇಳಿಲ್ಲ ಇವರು. ಗೈಸ್ ಅವೆಲ್ಲ ಪ್ರಪೋಸ್ ಗೊತ್ತಿದ್ದಲ್ಲ, ನಾವು ಮೊದಲೇ ಕ್ರೇಜಿ ಇನ್ಸಾನ. ಮೊದಲೇ ನಾವು ಕ್ರೇಜಿ ಇನ್ಸಾನ ಹುಟ್ಟಿದ್ಲೇನೆ. ಮತ್ತೆ ನೀವು ಅರ್ಥ ಗೈಸ್, ನಿಮಗೆ ಗೊತ್ತಾಗುತ್ತೆ ಗೈಸ್. ಲವ್ ಸ್ಟೋರಿ ವ್ಲಾಗ್ ಒಳಗೆ ಗೊತ್ತಾಗುತ್ತೆ. ಲವ್ ಸ್ಟೋರಿ ವ್ಲಾಗ್ ನಮ್ಮದು ಲವ್ ಸ್ಟೋರಿ ಸಿಕ್ಕಾಪಟ್ಟೆ ಲಾಂಗ್ ಅದ. ಹೆಂಗಪ್ಪ ಅಂದರೆ ಚೈಲ್ಡ್ಹುಡ್ ಲವ್ ಸ್ಟೋರಿ. ಸೊ ಸಿಕ್ಕಾಪಟ್ಟೆ ಲಾಂಗ್ ಆಗಿದೆ. 1 ವರ್ಷದ್ದು 2 ವರ್ಷದ್ದು ಇತ್ತಂದ್ರೆ ನಿಮ್ಮ ಮುಂದೆ ಆರಾಮಾಗಿ ಸಲೀಸಾಗಿ ಹೇಳ್ಕೊಬೋದು. ಬಟ್ 1 ವರ್ಷ 2 ವರ್ಷ ಇದ್ರು ಸಿಕ್ಕಾಪಟ್ಟೆ ಮೆಮೊರೀಸ್ಗಳು ಇರ್ತಾವೆ ಹೇಳ್ಕೊಳ್ಳೋಂಥವು. ಸೊ ಅಂಥವೆಲ್ಲ ಸಿಕ್ಕಾಪಟ್ಟೆ ಅದಾವೆ ನಿಮ್ಮ ಮುಂದೆ ಹೇಳ್ಕೊತೈತೆ. ಯಾಕಂದ್ರೆ ನಮ್ಮ ಚೈಲ್ಡ್ಹುಡ್ ಅಲ್ಲ, ನಮ್ದು ಚೈಲ್ಡ್ಹುಡ್ ಗೈಸ್. ಚೈಲ್ಡ್ಹುಡ್ ಮೇಡಮ್ ಇಮ್ಯಾಜಿನೇಷನ್ ಏನ್ ಹೇಳ್ಬೇಕು, ಎಲ್ಲಿಂದ ಸ್ಟಾರ್ಟ್ ಆಯ್ತು ಅನ್ನೋದು ಗೊತ್ತಾಗಲ್ಲ. ಅಷ್ಟು ನೆನಪಾರಿ ಗೈಸ್. ನಾವೆಲ್ಲ ಇಲ್ಲ ನೆನಪಾರಿಲ್ಲ, ಎಲ್ಲಿಂದ ಸ್ಟಾರ್ಟ್ ಮಾಡೋದು, ಎಲ್ಲಿಂದ ಗೈಸ್. ನಾವು ಸಿಕ್ಕಾಪಟ್ಟೆ ಲವ್ ಸ್ಟೋರಿಗಳಾಗಿ ಹೇಳ್ತೀನಿ ಅಂತ, ಪ್ರತಿಯೊಂದು ನೀವು ಲವ್ ಸ್ಟೋರಿಗಳಾಗಿ ಹೇಳ್ತೀನಿ ಅಂತ. ಏನಪ್ಪ ಅಂದರೆ ಸಿಕ್ಕಾಪಟ್ಟೆ ಮೆಮೊರೀಸ್ಗಳು ಅದಾವೆ, ಸಿಕ್ಕಾಪಟ್ಟೆ ಮೆಮೊರೀಸ್ಗಳು. ನಿಮ್ಮ ನಾವು ಇನ್ನೂ ಲೇಟ್ ಆಗ್ತಿತ್ತು ಹೇಳೋದು. ನಮ್ಮದು ಗೊತ್ತಾಗೋದು ಇನ್ನೂ ಸ್ವಲ್ಪ ದಿನ ಓಲಿಯೋದು ಆಗೋದಿದೆ. ಬಟ್ ಅವಾಗ ಹೇಳಿದ್ರು ಒಂದೇ, ಇವಾಗ ಹೇಳಿದ್ರು ಒಂದೇ. ಸುಮ್ಮನೆ ಯಾಕೆ ವೇಟ್ ಮಾಡಿಸ್ಕೊತ ಹೋಗೋದು. ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ಹರ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಇವಾಗ ಹೇಳತ್ತೀವಿ. 6 ತಿಂಗಳ ಗಂಟೆ ಬಿದ್ದಿರ ಇವಾಗ ಹೇಳಕತ್ತಿ. ಓಕೆ ಗೈಸ್, ಮಂಗಳವಾರ 6 ಗಂಟೆಗೆ, ಸಂಜೆ 6 ಗಂಟೆಗೆ ಲವ್ ಸ್ಟೋರಿ ವ್ಲಾಗ್ ನಿಮ್ಮ ಮುಂದೆ ಇರುತ್ತೆ. ಅದು ಹೆಂಗೆ, ಏನು, ಎಂತ, ಯಾರು ಪ್ರಪೋಸ್ ಮಾಡಿದ್ರು, ಯಾರು ಒಪ್ಕೊಂಡ್ರು, ಏನೇನಾಯ್ತು ನಮ್ಮ ನಡವರ್ಕೆ, ಹೆಂಗೆ ಏನೇನು ಎಲ್ಲ ಲವ್ ಸ್ಟೋರಿ ವ್ಲಾಗ್ಗಳು ಬರುತ್ತೆ. ನೋಡಿರಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್ ಗೈಸ್. ಮಂಗಳವಾರ ತನಕ ಕಾಯ್ರಿ. ಇಷ್ಟು ದಿನ ಕಾಯ್ದಿರತ್ತ, ಇಷ್ಟು ದಿನ ಕಾಮೆಂಟ್ ಹಾಕಿರಿ, ಇಷ್ಟು ದಿನ ನಿಮ್ಗೆ ಎಲ್ಲ ಮಂದಿ ಆದಷ್ಟು ಬೇಗ ರಿಪ್ಲೈ ಮಾಡಿ ನಮಗೂ ಸಾಕಾಗಿತ್ತು. ಸೊ ಇನ್ಮೇಲಿಂದ ಲವ್ ಸ್ಟೋರಿ ಲವ್ ಸ್ಟೋರಿ ಬ್ಲಾಗ್ ಬಗ್ಗೆ ಕೇಳೋಕೆ ಹೋಗ್ಬೇಡ್ರಿ. ಬಟ್ ಮಂಗಳವಾರ ದಿನ ಆಗ್ತೀವಿ, ಪಕ್ಕ ಆಗ್ತೀವಿ. ಪಕ್ಕ ಗೈಸ್. ಹಾಕ್ಬೇಕಲ್ಲ ಗೈಸ್, ಹಾಕ್ತೀನಿ ಗೈಸ್. ಮಂಗಳವಾರ ದಿನ ಬರುತ್ತೆ ಲವ್ ಸ್ಟೋರಿ ಬ್ಲಾಗ, ನೋಡ್ರಿ ಅಂತ ಹೇಳ್ತೀನಿ. ಬನ್ನಿ, ಇವಾಗೈತಲ್ಲ ಊಟ ಮಾಡಿಬಿಟ್ಟು ಲವ್ ಸ್ಟೋರಿ ಹೇಳ್ತೇವೆ. ಬನ್ನಿ ಗೈಸ್.